ಹಾಯ್ ಫ್ರೆಂಡ್ಸ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಮೈ ಜಾಬ್ ಅಡ್ಡ. ಸೊ ಇವತ್ತು ಬಂದು ನಿಮಗೆ ಹೊಸ ಒಂದು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಹಿಂದಿನ ವಿಡಿಯೋನು ತುಂಬ ಜನ ನೋಡಿ ಅದನ್ನು ಲೈಕ್ ಮಾಡಿದ್ದೀರಾ, ತುಂಬ ಧನ್ಯವಾದಗಳು. ಮತ್ತು ಈ ವಿಡಿಯೋ ಕೂಡ ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಯಾಕೆ ಅಂತಂತಂದರೆ, ಕಾಂಗ್ರೆಸ್ ಸರ್ಕಾರ ನೀಡಿರುವ ಗ್ಯಾರಂಟಿ ಯೋಜನೆಗಳಿಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಸುವ ದಿನಾಂಕಗಳನ್ನ ಕೂಡ ಇವರಿಲ್ಲಿ ವಿವರವಾಗಿ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನೀಗ ಪೂರ್ತಿಯಾಗಿ ನಿಮಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದರೆ ಕಂಪ್ಲೀಟಾಗಿ ನೋಡಿ. ಸೊ ನಿಮಗೆ ಪೂರ್ತಿಯಾಗಿ ಮಾಹಿತಿಗಳು ಸಿಗುತ್ತೆ. ಹೇಗೆ ಅಪ್ಲೈ ಮಾಡ್ಬೋದು, ಹೇಗೆ ಫಾರಮ್ನ ಫಿಲ್ ಮಾಡಬೇಕು, ಎಲ್ಲನೂ ಕೂಡ ಮಾಹಿತಿ ಕೊಡ್ತೀನಿ, ಆಯಿತಾ. ನಂತರ ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದು ಹೇಗೆ ತಿಳಿಸ್ಕೊಡಿ ಅಂತ ಕೂಡ ಹೇಳಿದ್ರಿ. ಮುಂಬರುವ ವೀಡಿಯೋಗಳಲ್ಲಿ ನಾನು ನಿಮಗೆ ಆ ಒಂದು ಇದನ್ನು ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಇವತ್ತು ಬಂದು 5 ಗ್ಯಾರಂಟಿ ಯೋಜನೆಗಳಿಗೆ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯೋಕ್ಕೆ ಹೋಗಬೇಡಿ. ಸೊ ನೀವಿಲ್ಲಿ ನೋಡ್ಬೋದು, ನನ್ನ ಮೊಬೈಲಲ್ಲೇ ಈ ಒಂದು ವೆಬ್ಸೈಟ್ನ ನಾನು ಓಪನ್ ಮಾಡಿದ್ದೀನಿ. ಏನು ಅಂತಂದರೆ ಸೇವಾ ಸಿಂಧು GS1 karnataka.gov.in, ಓಕೆನಾ. ಸೊ ಇದನ್ನು ನೀವು ಮೊಬೈಲಲ್ಲೇ ಅಪ್ಲೈ ಮಾಡ್ಬೋದು, ಓಕೆನಾ. ಫಸ್ಟ್ ಆಫ್ ಆಲ್ ನೀವಿಲ್ಲಿ 3 ಚುಕ್ಕೆಗಳೇನು ಕಾಣುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಅದನ್ನು ನೀವು ಎನೇಬಲ್ ಅಂದರೆ ಟಿಕ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ನಂತರ ನೀವು ಗೃಹ ಜ್ಯೋತಿಗೆ ಹೋಗಿ ಅಪ್ಲೈ. ಹಲೋ ಫ್ರೆಂಡ್ಸ್, ಸೊ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದು ನಿಮಗೆ ಸೇವಾ ಸಿಂಧು ಪೋರ್ಟಲ್ ಆಗಿರುತ್ತೆ. ಸೇವಾ ಸಿಂಧು GS1 karnataka.gov.in. ಇದೇನು ಅಂತಂದರೆ ಕರ್ನಾಟಕ ಸರ್ಕಾರ ಖಾತರಿ ಯೋಜನೆಗಳನ್ನು ಹೇಗೆ ನೀವು ಅರ್ಜಿ ಸಲ್ಲಿಸಬೇಕಾಗಿರುತ್ತಲ್ಲ ಆ ಒಂದು ಮುಖ್ಯ ಪುಟ ಇದು. ಈ ಮುಖ್ಯ ಪುಟದಲ್ಲಿ ನಿಮಗೆ ಪ್ರತಿಯೊಂದರದ್ದು ಮಾಹಿತಿನ ಕೊಟ್ಟಿದ್ದಾರೆ. ನೀವಿಲ್ಲಿ ನೋಡ್ಬೋದು ಮಾಹಿತಿಗಳೇನು ಅಂತಂದರೆ, ಮೊದಲನೇದು ಬಂದು ಗೃಹಲಕ್ಷ್ಮಿ, ಎರಡನೇದು ಗೃಹ ಜ್ಯೋತಿ, ಎರಡನೇದು ಬಂದು ಶಕ್ತಿ ಯೋಜನೆ, ನಾಲ್ಕನೇದು ಬಂದು ಯುವ ನಿಧಿ. ಗೃಹ ಜ್ಯೋತಿ ಒಂದು ಖಾತ್ರಿ ಯೋಜನೆಗೆ ಅವರು ಅರ್ಜಿನ 18ರಿಂದ ಇದು ಮಾಡ್ತೀವಿ ಅಂತ ಹೇಳಿದ್ರು ಪ್ರಾರಂಭ. ಬಟ್ ಇವತ್ತೇ ಪ್ರಾರಂಭ ಆಗಿದೆ. ನೀವೆಲ್ಲರೂ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಅದೇ ನೀವು ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆ ಮತ್ತು ಯುವ ನಿಧಿ ಈ 3 ಯೋಜನೆಗೆ ಅತಿ ಶೀಘ್ರವಾಗಿ ಅಂದರೆ ಮೇ ಬಿ ಈ ವಾರ ಇಲ್ಲ ಮುಂದಿನ ವಾರದಲ್ಲಿ ನಿಮಗೆ ಅರ್ಜಿಗಳನ್ನ ಅವರು ಪ್ರಾರಂಭ ಮಾಡ್ಬೋದು. ಬಟ್ ಗೃಹ ಜ್ಯೋತಿಗೆ ನಾವು ನೋಡೋಣ. ನೀವು ಮೊಬೈಲಲ್ಲೇ ಈ ಒಂದು ಅರ್ಜಿಗಳನ್ನ ಸಲ್ಲಿಸ್ಬೋದಾಗಿರುತ್ತದೆ. ಯಾವುದೇ ಥರವಾದ ಲ್ಯಾಪ್ಟಾಪ್ ಆಗಿರ್ಬೋದು, ಸೈಬರ್ ಸೆಂಟರ್ಗೆ ಹೋಗಿ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಗೃಹ ಜ್ಯೋತಿಗೆ ನೀವು ಇಲ್ಲೇ ಅರ್ಜಿನ ಸಲ್ಲಿಸ್ಬೋದು. ಸೊ ನೋಡಿ, ಇಲ್ಲಿ ಗೃಹ ಜ್ಯೋತಿನ ಕ್ಲಿಕ್ ಮಾಡಿದ್ರೆ ಸಾಕು, ಸೇವಾ ಸಿಂಧು ಪೋರ್ಟಲ್ಗೆ ಓಪನ್ ಆಗುತ್ತೆ. ಸೇವಾ ಸಿಂಧು ಪೋರ್ಟಲ್ ಓಪನ್ ಆದಾಗ ನೀವಿಲ್ಲಿ ನೋಡ್ಬೋದು, ಇದು ಎನರ್ಜಿ ಡಿಪಾರ್ಟ್ಮೆಂಟ್ ಅಂದರೆ ಇಂಧನ ಇಲಾಖೆಯ ಇದಿರುತ್ತೆ. ನೀವಿಲ್ಲಿ ಯಾವ ಲ್ಯಾಂಗ್ವೇಜ್, ಕನ್ನಡ, ಇಂಗ್ಲೀಷ್, ಯಾವ ಲ್ಯಾಂಗ್ವೇಜ್, ಈಗ ನೋಡಿ ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡಿ ಎಲ್ಲನೂ ಕನ್ನಡದಲ್ಲಿರುತ್ತೆ. ಅದೇ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿ ಇಂಗ್ಲೀಷಲ್ಲಿರುತ್ತೆ, ಓಕೆನಾ. ಸೊ ನೀವು ಈ ಒಂದು ಲ್ಯಾಂಗ್ವೇಜಸ್ನ ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಗೆ ಯಾವ ಒಂದು ಭಾಷೆಯಲ್ಲಿ ನೀವು ಅಂದರೆ ಈಸಿ ಆಗುತ್ತೋ, ಸುಲಭ ಆಗುತ್ತೋ ಆ ಭಾಷೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ನೋಡ್ಬೋದು ಇಲ್ಲಿ ಮೊದಲನೇದು ಬಂದು ಖಾತೆ ಸಂಖ್ಯೆ, ಅಂದರೆ ಒಂದು ಸಂಖ್ಯೆ ಇರುತ್ತೆ ನಿಮ್ಮ ಒಂದು ಕರೆಂಟ್ ಬಿಲ್. ಯಾವಾಗಲೇ ಆಗಲಿ ನೀವು ಇದನ್ನೆಲ್ಲ ಫಿಲ್ ಮಾಡಬೇಕಾದ್ರೆ, ಯಾವುದೇ ಆಗಲಿ ಯೋಜನೆಗಳೇ ನೀವು ಫಿಲ್ ಮಾಡಬೇಕಾದ್ರೆ ಆ ಒಂದು ಡಾಕ್ಯುಮೆಂಟ್ಸ್ನ ಪಕ್ಕ ಇಟ್ಕೊಂಡು ನಂತರ ನೀವು ಫಿಲ್ ಮಾಡಿ, ಓಕೆನಾ. ಸೊ ನೀವು ಸಂಖ್ಯೆನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಖಾತೆದಾರರ ಹೆಸರು ಎಸ್ಕಾಮ್ನಲ್ಲಿರುವಂತೆ, ಅಂದರೆ ಎಸ್ಕಾಮ್ನಲ್ಲಿ ಏನು ಹೆಸರಿದೆಯೋ ಖಾತೆದಾರದು ಆ ಒಂದು ಹೆಸರನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟು ಎಸ್ಕಾಮ್ ಹೆಸರು, ಯಾವ ಒಂದು ಎಸ್ಕಾಮ್ಗೆ ನಿಮ್ಮ ಒಂದು ನೀವು ಯಾವ ಒಂದು ಇದಕ್ಕೆ ಬರ್ತೀರಾ ಅಂತ ರಾಜ್ಯದ ಮೇಲೆ. ನೆಕ್ಸ್ಟ್ ಬಂದು ಖಾತೆದಾರರ ವಿಳಾಸ ಎಸ್ಕಾಮ್ನಲ್ಲಿರುವಂತೆ, ಅಂದರೆ ನಿಮ್ಮ ಒಂದು ಎಲೆಕ್ಟ್ರಿಸಿಟಿ ಬಿಲ್ ಅಂದರೆ ಕರೆಂಟ್ ಬಿಲ್ಲಲ್ಲಿ ಏನು ಒಂದು ಅಡ್ರೆಸ್ ಇದೆಯೋ ಅದನ್ನೇ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಎಕ್ಸ್ಟ್ರಾಸನ್ನು ಏನೇನೋ ಫಿಲ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಸರಿಯಾಗಿ ಫಿಲ್ ಮಾಡಿ. ನೆಕ್ಸ್ಟು ನಿವಾಸಿ ವಿಧ ಅಂದರೆ ಆಯ್ಕೆ ಏನು ಅಂದರೆ ನೀವು ಮಾಲೀಕರ ಇಲ್ಲ ಬಾಡಿಗೆದಾರರ. ಯಾಕೆ ಅಂದರೆ ಬಾಡಿಗೆದಾರರಿಗೂ ಕೂಡ ಅವರು ನಿಮಗೆ ವಿದ್ಯುತ್ತನ್ನು ಅಲ್ಲಿ ಅಂದರೆ 200 ಯೂನಿಟಲ್ಲಿ ಅವ್ರಿಗೂ ಕೂಡ ನಿಮಗೆ ಯೋಜನೆ ಇದೆ, ಓಕೆ. ನೆಕ್ಸ್ಟು ಆಧಾರ್ ಸಂಖ್ಯೆ, ನಿಮ್ಮ ಒಂದು ಆಧಾರ್ ಸಂಖ್ಯೆನ ಅವರು ಕೇಳ್ತಿದ್ದಾರೆ. ಅರ್ಜಿದಾರರ ಹೆಸರು, ನಿಮ್ಮ ಒಂದು ಅರ್ಜಿದಾರ ಯಾರು ಅರ್ಜಿ ಹಾಕ್ತಿದ್ದಾರೋ ಅವರ ಹೆಸರು. ನೆಕ್ಸ್ಟು ಸಂವಾಹಕರ ದೂರವಾಣಿ ಸಂಖ್ಯೆ, ಅಂದರೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನೀವು ಇಲ್ಲಿ ಫಿಲ್ ಮಾಡಿ. ನಂತರ ಅಂದರೆ ಇಲ್ಲಿ ಡಿಕ್ಲರೇಷನ್ ಅಂದರೆ ಘೋಷಣೆ ಏನು ಅಂತಂದರೆ ಮೇಲ್ ಏನೇನಿದೆಯೋ ಅದೆಲ್ಲನೂ ಕರೆಕ್ಟಾಗಿ ನನ್ನ ಒಂದು ತಿಳುವಳಿಕೆ ಪ್ರಕಾರ ನಾನು ಫಿಲ್ ಮಾಡಿದ್ದೀನಿ ಅಂತ ಹೇಳಿ ಈ ಒಂದು ಐ ಅಗ್ರಿನ ಟಿಕ್ ಮಾಡಿ ನಂತರ ಇಲ್ಲಿ ನೀವು ಈ ಏನು ಕೊಟ್ಟಿರ್ತಾರೋ ವೆರಿಫಿಕೇಷನ್ನ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಸಬ್ಮಿಟ್ನ ಕೊಟ್ಟರೆ ನೀವು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ದಂಗೆ ಆಗುತ್ತೆ. ಸೊ ಇದಿಷ್ಟು ಬಂದು ಈ ಒಂದು ಯೋಜನೆಯ ವಿವರ. ನಂತರ ನಾವು ನೋಡ್ಬೋದು, ನೀವು
ಇನ್ನು ಕೆಲವೇ ದಿನಗಳಲ್ಲಿ ಗೃಹಲಕ್ಷ್ಮಿ, ಶಕ್ತಿ ಯೋಜನೆ ಮತ್ತು ಯುವ ನಿಧಿಗೂ ಕೂಡ ಇಲ್ಲಿ ಅರ್ಜಿನ ಆಹ್ವಾನ ಮಾಡ್ತಾರೆ. ಸೊ ನಾನೀಗ ಮೊಬೈಲಲ್ಲೇ ಹೇಗೆ ಸಲ್ಲಿಸ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಈ ಒಂದು ವೆಬ್ಸೈಟ್ನ ಲಿಂಕ್ನ ಒಂದು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ. ಸೊ ಆ ಒಂದು ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಈ ಒಂದು ಮೇನ್ ಹೋಮ್ ಪೇಜ್ಗೆ ಬರ್ತೀರಾ ಈಸಿಯಾಗಿ. ನೀವೇನು ಒಳ್ಳೆ ಟೈಪ್ ಮಾಡೋಕ್ಕೆ ಕಷ್ಟಪಡೋಂಗಿಲ್ಲ, ಓಕೆನಾ. ಸೊ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಗೃಹಲಕ್ಷ್ಮಿ, ಶಕ್ತಿ ಯೋಜನೆ ಮತ್ತು ಯುವ ನಿಧಿದು ಕೂಡ ಅದು ಅರ್ಜಿ ಪ್ರಾರಂಭ ಆಗ್ತಿದ್ದಂಗೆ ನಿಮಗೆ ಒಂದು ಮಾಹಿತಿನ ಕೊಟ್ಟು ಇದ್ರ ಬಗ್ಗೆ ಪೂರ್ತಿಯಾಗಿ ವಿಡಿಯೋನ ಮಾಡ್ತೀನಿ, ಓಕೆನಾ. ಸೊ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯೋಕ್ಕೆ ಹೋಗಬೇಡಿ. ಧನ್ಯವಾದಗಳು.